ಸೊ ಗುಡ್ ಆಫ್ಟರ್ನೂನ್ ಆಲ್, ಎಲ್ಲರಿಗೂ ನಮಸ್ಕಾರ. ಸೊ ಇದೀಗ ಲಾಸ್ಟ್ ಟೈಮ್ ತುಂಬಾ ಜನ ಕೇಳ್ತಾ ಇದ್ರಿ, ಸೊ ರೇಷನ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ಸೊ ಪೇಮೆಂಟ್ ಹೇಗ್ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಇದೀಗ ನಾನು ನಿಮ್ಗೆ ಸೊ ರೇಷನ್ ಕಾರ್ಡ್ಸ್ ನೀವು ಮಾಡ್ತಿದ್ದೀರಾ ನಮ್ಮ ಒಂದು ಗ್ರಾಮವನಲ್ಲಿ ಸೇವಾ ಸಿಂಧು ನಮ್ಮ ಒಂದು ಗ್ರಾಮವನಲ್ಲಿ ಸೊ ರೇಷನ್ ಕಾರ್ಡ್ ಮಾಡ್ತಿದ್ದೀರಾ, ಆಯ್ತಾ. ಸೊ ಅದೀಗ ಹೇಗೆ ಪೇಮೆಂಟ್ ಮಾಡಬೇಕು, ಸೊ ಅದಕ್ಕೆ ಸಪ್ರೇಟ್ ಲಿಂಕ್ ಇದೆಯಾ ಏನು ಅಂತೆಲ್ಲ ಕೇಳ್ತಿದ್ರಿ. ಸೊ ಅದಕ್ಕೆ ಯಾವುದೇ ರೀತಿ ಸಪ್ರೇಟ್ ಲಿಂಕ್ ಇಲ್ಲ. ಸೊ ಈಗ ಹೇಗೆ ಪೇಮೆಂಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಎಲ್ಲರಿಗೂ ಗೊತ್ತಿದೆ, ಸೊ ಸೇವಾ ಸಿಂಧು ಲಾಗಿನ್ ಆಗ್ತೀರಾ ಎಲ್ಲರೂ. ಸೊ ಹೋಪಿಯರ್ ಲಾಗಿನ್ ಆಗಿ, ಸೊ ಅದಾದ ನಂತರ ಸೊ ಸೇವಾ ಸಿಂಧು ಹೋಗಿ ಸೇವಾ ಸಿಂಧು ಲಾಗಿನ್ ಆಗ್ತೀರಾ. ಸೊ ಸೇವಾ ಸಿಂಧು ಲಾಗಿನ್ ಆದ್ಮೇಲೆ ಸೊ ಇಲ್ಲಿ ನಿಮ್ಗೆ ತೋರಿಸುತ್ತೆ ಈ ತರ. ಸೊ ಪ್ರೊಫೈಲ್, ನಿಮ್ಮ ಹೆಸರು, ಇಲ್ಲಿ ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ. ಸೊ ನೀವೀಗ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ತಗೊಂತೀರಾ. ಸೊ ಅಲ್ಲಿ ತಗೊಂಡ್ಮೇಲೆ ಸೊ ಈ ತರ ನಿಮ್ಗೆ ಕಂಪ್ಲೀಟ್ ಲಿಸ್ಟ್ ಬರುತ್ತೆ. ಸೇವಾ ಸಿಂಧುದಲ್ಲಿ ಏನೇನು ಸರ್ವಿಸ್ ಇದೆ ಅದು ಕಂಪ್ಲೀಟ್ ಲಿಸ್ಟ್ ಬರುತ್ತೆ. ಸೊ ಆ ಒಂದು ಲಿಸ್ಟ್ ಅಲ್ಲಿ ಈಗ ಇಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ ಸೊ ಪೇಮೆಂಟ್ ಅಂತ ಹೊಡೆದ್ರೆ ಸೊ ಇಲ್ಲಿ ನಿಮ್ಗೆ ಥರ್ಡ್ ಆಪ್ಷನ್ ತೋರಿಸುತ್ತೆ. ಥರ್ಡ್ ಆಪ್ಷನ್ ಇಲ್ಲೇನಿದೆ, ಸೊ ಇದೊಂದು ಥರ್ಡ್ ಆಪ್ಷನ್ ತೋರಿಸುತ್ತೆ ನಿಮ್ಗೆ. ಸೊ ಪೇಮೆಂಟ್ ಫಾರ್ ರೇಷನ್ ಕಾರ್ಡ್ ಸರ್ವಿಸ್ ಅಂತ. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ಬರುತ್ತೆ ಸೆಲೆಕ್ಟ್ ದ ಸರ್ವಿಸಸ್ ಅಂತ. ಪ್ಲೀಸ್ ಸೆಲೆಕ್ಟ್ ಅಂತ ಕೊಡಬೇಕು. ಇಲ್ಲಿ ಕಲೆಕ್ಷನ್ ಆಫ್ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಫೀಸ್ ಇನ್ಕ್ಲೂಡಿಂಗ್ UID ಸೀಡಿಂಗ್, UID ವೆರಿಫಿಕೇಶನ್ ಅಂಡ್ EKYC ಆಲ್ ಮೆಂಬರ್ಸ್ ಅಂತಿದೆ. ಸೊ ಪ್ರಿಂಟ್ ರೇಷನ್ ಕಾರ್ಡ್ ಡೂಪ್ಲಿಕೇಟ್ ಕಾಪಿ ಇದೆ. ಸೊ ಅಮೆಂಡ್ಮೆಂಟ್ ಇದೆ. ಸೊ ವಿಲ್ಲಿಂಗ್ನೆಸ್ ರಿಜಿಸ್ಟ್ರೇಷನ್ ಆಫ್ ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ ಅಂತ ಇದೆ. ಸೊ ಇದೀಗ ನಿಮ್ಗೆ ಗೊತ್ತಿರ್ತದೆ. ಸೊ ನೀವು EKYC ಮಾಡಿದ್ರ ಅಥವಾ ಸೀಡಿಂಗ್ ಮಾಡಿದ್ರ, ಸೊ ಅಥವಾ ಪ್ರಿಂಟ್ ತೆಗೆದ್ರ ಡೂಪ್ಲಿಕೇಟ್ ಕಾರ್ಡ್, ಅಥವಾ ಅಮೆಂಡ್ಮೆಂಟ್ ಮಾಡಿದ್ರ, ಅಮೆಂಡ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅಡಿಷನ್ ಮತ್ತೆ ಡಿಲಿಷನ್ ಅಂತ. ಸೊ ನೆಕ್ಸ್ಟ್ ವಿಲ್ಲಿಂಗ್ನೆಸ್ ರಿಜಿಸ್ಟ್ರೇಷನ್ ಫಾರ್ ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ರೇಷನ್ ಕಾರ್ಡ್ಸ್ ಅಂತಿದೆ. ಸೊ ಇದ್ರಲ್ಲಿ ನೀವು ಯಾವ್ದು ಮಾಡಿದೀರಾ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಾಂಪಲ್ ಅಮೆಂಡ್ಮೆಂಟ್ ತಗೊಂಡ್ರೆ ಸೊ ಅಮೆಂಡ್ಮೆಂಟ್ ಸೆಲೆಕ್ಟ್ ಮಾಡೋದು. ಸೊ ನಂಬರ್ ಆಫ್ ಟ್ರಾನ್ಸಾಕ್ಷನ್, ಇವಾಗ ನೀವು 20 ಟ್ರಾನ್ಸಾಕ್ಷನ್ ಮಾಡಿರ್ತೀರಾ. ಸೊ 20 ಟ್ರಾನ್ಸಾಕ್ಷನ್. ಸೊ ಅಮೌಂಟ್ ಟು ಬಿ ಕಲೆಕ್ಟೆಡ್, ಆಯ್ತಾ, 500 rupees, ಆಯ್ತಾ. ಸೊ ಅಮೌಂಟ್ ಎಷ್ಟು ಕಲೆಕ್ಟ್ ಮಾಡ್ತೀರಾ, 500 rupees ಕಲೆಕ್ಟ್ ಮಾಡ್ತೀರಾ. ಸೊ ಅದು ಯಾವ ತರ ಇದು ಕೌಂಟ್ ಆಗುತ್ತೆ ಅಂದ್ರೆ, ಸೊ 20 ಇಂಟು 25, ಆಯ್ತಾ. ಸೊ ಅಮೆಂಡ್ಮೆಂಟ್ಗೆ 25 ರೂಪಾಯಿ ಚಾರ್ಜಸ್ ಇದೆ. ಸೊ ಚಾರ್ಜ್ ಶೀಟ್ ಎಲ್ಲ ನಿಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀವಿ. 25 ರೂಪಾಯಿ ಚಾರ್ಜಸ್ ಇದೆ ಟ್ರಾನ್ಸಾಕ್ಷನ್ಗೆ, ಅದೊಂದು ಒಂದು ಟ್ರಾನ್ಸಾಕ್ಷನ್ಗೆ. ಸೊ 20 ಟ್ರಾನ್ಸಾಕ್ಷನ್ ಆದ್ರೆ 500 ರೂಪಾಯಿ, ಆಯ್ತಾ. ಸೊ 500 ರೂಪಾಯಿ ನೀವು ಹಾಕಿ ಸೊ ಇಲ್ಲಿ ನೀವು ಸೊ ಕ್ಯಾಪ್ಚಾ ಹಾಕ್ತೀರಾ. 763391 ಕ್ಯಾಪ್ಚಾ ಹಾಕ್ತೀರಾ. ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಟ್ರೆ ನೆಕ್ಸ್ಟ್ ಅದು ಡೈರೆಕ್ಟ್ ಆಗಿ ಪೇಮೆಂಟ್ ಹೋಗುತ್ತೆ. ಸಬ್ಮಿಟ್ ಮಾಡಿದ್ರೆ ಸೊ ಡೈರೆಕ್ಟ್ ಆಗಿ ಅದು ಪೇಮೆಂಟ್ ಹೋಗುತ್ತೆ. ಸೊ ಈ ತರ ಪೇಮೆಂಟ್ ಹೋಗುತ್ತೆ. ಸೊ ಮೇಕ್ ಪೇಮೆಂಟ್, ನೆಕ್ಸ್ಟ್ ಇಲ್ಲಿ ಮೇಕ್ ಪೇಮೆಂಟ್ ಕೊಟ್ರೆ ಸೊ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ, ಆಯ್ತಾ. ಸೊ ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. ಸೊ ಇದೇ ತರನೇ ಪ್ರತಿಯೊಬ್ರು ಸೊ ರೇಷನ್ ಕಾರ್ಡ್ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ ಎಷ್ಟು ಜನ ಮಾಡಿದಾರೋ ಪ್ರತಿಯೊಬ್ರು ಪೇಮೆಂಟ್ ಇದೇ ತರನೇ ಮಾಡ್ಬೇಕು, ಆಯ್ತಾ. ಸೊ ಥ್ಯಾಂಕ್ ಯು ಆಲ್. ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ಪುನಃ ನನಗೆ ಕಾಲ್ ಮಾಡ್ಬೋದು, ಆಯ್ತಾ. ಥ್ಯಾಂಕ್ ಯು ಆಲ್.